ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕಷಾಯದ ಪೌಡ್ರನ್ನ ಮಾಡಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ಈ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಕಷಾಯದ ಪೌಡ್ರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಗೆ ವಿಡಿಯೋದ ಕೊನೆಯಲ್ಲಿ ನಾನು ಕಷಾಯನ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಕಷಾಯ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅರ್ಧ ಕಪ್ಪಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದರ ಜೊತೆಗೆ 1/4 ಕಪ್ಪಷ್ಟು ಜೀರಿಗೆ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಧನಿಯಾ ಮತ್ತು ಜೀರಿಗೆ ತುಂಬ ಮೇನ್ ಇಂಗ್ರೀಡಿಯೆಂಟು. ಹಾಗೆ ಅರಿಶಿನ ಕೂಡ ನಾನಿಲ್ಲಿ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ, ಆರ್ಗ್ಯಾನಿಕ್ ಅರಿಶಿನ ಪೌಡ್ರನ್ನು. ಇದಕ್ಕೆ ಬದಲಾಗಿ ನೀವು ಅರಿಶಿನದ ಕೊಂಬನ್ನು ಕೂಡ ಉಪಯೋಗಿಸಬಹುದು. ಕಾಳುಮೆಣಸು 2-3 ಟೀ ಸ್ಪೂನಷ್ಟು ಉಪಯೋಗಿಸಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಸೋಂಪನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಏಲಕ್ಕಿ 4 ತಗೊಂಡಿದ್ದೀನಿ ಫ್ಲೇವರ್ಗೆ, ಲವಂಗ 4 ತಗೊಂಡಿದ್ದೀನಿ. ಹಾಗೆ ಒಣಶುಂಠಿ ಕೂಡ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಪಕ್ಕದಲ್ಲಿರೋದು ಜ್ಯೇಷ್ಠ ಮದ್ದು ಹಾಗೆ ಜಾಯಿಕಾಯಿ ಒಳಗಿನ ಅಂಶ ಇರುತ್ತಲ್ಲ, ಅದನ್ನು ಒಂದು ಚಿಕ್ಕ ಭಾಗ, ಅರ್ಧ ಭಾಗದಷ್ಟು ಉಪಯೋಗಿಸಿರ್ಬೋದು ಅಷ್ಟೇ. ಇವಿಷ್ಟು ಕೂಡ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಈಗ ನಾವು ನೆಕ್ಸ್ಟು ಫ್ರೈ ಮಾಡಬೇಕಾಗಿರೋದನ್ನೆಲ್ಲ ಮಾಡ್ಕೊಂಬಿಡೋಣ. ಧನಿಯಾ ಹಾಗೆ ಜೀರಿಗೆ ನಾನಿಲ್ಲಿ ಇವನ್ನೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ, ಒಂದೊಂದಾಗಿ ಹಾಕ್ತಾ ಇಲ್ಲ, ಸಪ್ರೇಟಾಗಿ ಫ್ರೈ ಮಾಡಲ್ಲ, ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ. ಕಾಳುಮೆಣಸು ಹಾಗೆ ಸೋಂಪು, ಇದರ ಜೊತೆಗೇ ಏಲಕ್ಕಿ ಮತ್ತು ಲವಂಗ ಇವೆರಡನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮಿಕ್ಕಿರೋದನ್ನ ಫ್ರೈ ಮಾಡೋದೇನು ಬೇಕಾಗಲ್ಲ. ಇವಿಷ್ಟನ್ನು ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಕಿರೋದನ್ನೆಲ್ಲ ಗುದ್ದಿ ಸೇರಿಸ್ಬೇಕಾಗಿರೋದು ಇವನ್ನೆಲ್ಲ, ಅದನ್ನ ನಾವು ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೇಯ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗಿರೋದನ್ನ ಮುಗಿಸ್ಕೊಂಬಿಡೋಣ. ಅರಿಶಿನ ಕೂಡ ಪೌಡ್ರ್ ಆಗಿರೋದ್ರಿಂದ ನಾನು ಫ್ರೈ ಮಾಡೋದಕ್ಕೆ ಹಾಕ್ತಾ ಇಲ್ಲ, ಇಲ್ಲಿ ಕೊನೆಯಲ್ಲಿ ಸೇರಿಸಿದ್ರೆ ಸಾಕಾಗತ್ತೆ. ಸಣ್ಣ ಉರಿನಲ್ಲೇ ಇದನ್ನ ಫ್ರೈ ಮಾಡಬೇಕು. ನೀಟಾಗಿ ಅರೋಮಾ ಬರೋವರೆಗೂ, ಪರಿಮಳ ಬರುತ್ತೆ ನಿಮಗೆ ಕಷಾಯದ ಪೌಡ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಆ ಪರಿಮಳ ಬರೋವರೆಗೂ ಕೂಡ ನಾವು ಇದನ್ನ ಹುರಿಬೇಕಾಗಿರೋದು, ಸಣ್ಣ ಉರಿನಲ್ಲಿ ಕೆಂಪಗಾಗೋವರೆಗೆ. ತುಂಬ ಜಾಸ್ತಿ ಏನು ಹೊತ್ತಬೇಕಾಗಲ್ಲ, ಒಂದು 4-5 ನಿಮಿಷಕ್ಕೆಲ್ಲ ರೆಡಿಯಾಗಿಬಿಡತ್ತೆ. ಇದರ ಹಸಿ ಅಂಶ ಹೋಗೋದಕ್ಕೋಸ್ಕರ ನಾವು ಇದನ್ನ ಹುರಿತಾ ಇರೋದು. ಹಾಗೆ ಫ್ಲೇವರ್ ಕೂಡ ತುಂಬ ಸೂಪರಾಗಿ ಬರೋದಕ್ಕೆ ಒಂದು 2-3 ನಿಮಿಷ ಇದನ್ನ ಹಾಗೆ ಸಣ್ಣ ಉರಿನಲ್ಲಿ ಹುರಿಯೋಣ. ಈಗ ಇದಾಗಿದೆ, ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ, ಕಲರ್ ಕೂಡ ಕೆಂಬಣ್ಣ ಬಂದಿದೆ. ಈಗ ಇದನ್ನ ಹಾಗೆ ಸ್ವಲ್ಪ ಹೊತ್ತು ಸೈಡಲ್ಲಿ ಇಡೋಣ. ಒಂದು 2 ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ತಣ್ಣಗಾಗೋದಕ್ಕೆ. ಆದರೆ ಅದಕ್ಕಿಂತ ಮುಂಚೆ ಈಗ ಅದರ ಜೊತೆಗೇ ಅರಿಶಿನ ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಬಿಡೋಣ. ಅರಿಶಿನ ಪೌಡ್ರ್ ಆಗಿರೋದ್ರಿಂದ ನಾನೀಗ ಇದನ್ನ ಹುರಿದ ಇಂಗ್ರೀಡಿಯೆಂಟ್ಸ್ ಜೊತೆಗೇ ಸೇರಿಸ್ತಾ ಇದ್ದೀನಿ. ಅರಿಶಿನದ ಕೊಂಬಾದರೆ ನೀವು ಹಾಗೆ ಗುದ್ದಿ ಕೂಡ ಹಾಕ್ಬೋದು, ಇದ್ರ ಜೊತೆಗೆ ಸೇರಿಸ್ಬೇಕಾದ ಅಗತ್ಯ ಇಲ್ಲ. ಅರಿಶಿನದ ಪೌಡ್ರನ್ನು ಮೊದಲೇ ಹಾಕಿಬಿಟ್ರೆ ಸೀದೋಗುತ್ತೆ ಫ್ರೈ ಮಾಡೋವಾಗ, ಹಾಗಾಗಿ ನಾವು ಕೊನೆಯಲ್ಲೇ ಸೇರಿಸಬೇಕಾಗಿರೋದು. ಈಗ ನಾವು ಜ್ಯೇಷ್ಠ ಮದ್ದು, ಜಾಕಾಯಿ ಮತ್ತು ಒಣಶುಂಠಿ ಇವನ್ನೆಲ್ಲ ಕೂಡ ಒಮ್ಮೆ ಗುದ್ಕೊಳ್ಳೋಣ. ಇದನ್ನ ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕಿದ್ರೆ ಒಣಶುಂಠಿ ಪೌಡ್ರ್ ಆಗೋದು ಕಷ್ಟ. ಒಮ್ಮೆ ಜಸ್ಟ್ ಕ್ರಷ್ ಮಾಡಿ ಇದನ್ನ ಹಾಕಿದರೂ ಕೂಡ ಸಾಕಾಗತ್ತೆ. ತುಂಬ ಪೌಡ್ರ್ ಮಾಡೋದು ಬೇಡ, ಆಮೇಲೆ ಮಿಕ್ಸರಲ್ಲಿ ಹೇಗೂ ಪೌಡ್ರ್ ಆಗುತ್ತೆ, ಇಷ್ಟು ಗುದ್ದುಕೊಂಡ್ರೆ ಇದನ್ನ ಸಾಕು. ಈಗ ಇವೆಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕಾಗಿರೋದು. ತುಂಬ ಚೆನ್ನಾಗಿ ಪರಿಮಳ ಬಂದಿರುತ್ತೆ, ಕಷಾಯ ಮಾಡಿದಾಗಲೂ ಕೂಡ ಘಮ ಘಮ ಅಂತಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಪ್ರತಿನಿತ್ಯ ನಾವು ಇದರ ಕಷಾಯನ ಕುಡಿಬೋದು, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇದರಲ್ಲಿ ಶುಂಠಿ, ಧನಿಯಾ ಹಾಗೆ ಜೀರಿಗೆ, ಕಾಳುಮೆಣಸು, ಜ್ಯೇಷ್ಠ ಮದ್ದು ಎಲ್ಲನೂ ಕೂಡ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇದು. ಈಗ ನಾವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೆನಪಿರಲಿ, ಮಿಕ್ಸರ್ ಜಾರು ಪೂರ್ತಿಯಾಗಿ ಒಣಗಿರಬೇಕು. ಜಾರ್ ಏನಾದರೂ ಒದ್ದೆ ಇತ್ತು ಅಂದರೆ ಕಷಾಯದ ಪೌಡ್ರು ಹಾಳಾಗೋಗುತ್ತೆ. ಇದನ್ನ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡ್ಬೋದು ನಾವು, ಹಾಗಾಗಿ ಪೂರ್ತಿ ಒಣಗಿರುವಂಥ ಮಿಕ್ಸರ್ ಜಾರ್ನೇ ತಗೊಳ್ಳಿ. ಸ್ವಲ್ಪ ತರಿ ಇದ್ದರೂ ಕೂಡ ಪರವಾಗಿಲ್ಲ, ತುಂಬ ನುಣ್ಣಗೆ ಪೌಡ್ರೇನು ಕೂಡ ಆಗೋದು ಬೇಡ, ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೂ ಕೂಡ ಸಾಕು. ಈಗ ಪೌಡ್ರ್ ರೆಡಿ ಆಯಿತು, ಪರಿಮಳ ಅಂತೂ ಸೂಪರಾಗಿ ಬರ್ತಾ ಇದೆ. ಈಗ ನಾವು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಿದ್ರೂ ಕೂಡ ಕೆಡದಂತೆ ಇದನ್ನ ಕಾಪಾಡ್ಕೋಬಹುದು. ನೀರಿನ ಅಂಶ ತಾಗಿದ್ರೆ ಮಾತ್ರ ಬೇಗ ಹಾಳಾಗುತ್ತೆ, ಹಾಗಾಗಿ ಗಟ್ಟಿ ಮುಚ್ಚಳಿರುವಂಥ ಯಾವುದೇ ಡಬ್ಬದಲ್ಲಾದರೂ ಕೂಡ ನೀವು ಇದನ್ನ ಶೇಖರಿಸಿ ಇಡಬಹುದು. ಕಷಾಯದ ಪೌಡರು ರೆಡಿ ಆಯಿತು. ಈಗ ನಾವು ಇದರಿಂದ ಕಷಾಯನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ. ಕಷಾಯದ ಪೌಡ್ರನ್ನು ಮುಚ್ಚಳ ಹಾಕಿ ಹಾಗೆ ಸ್ಟೋರ್ ಮಾಡಿಡಿ. ನಿಮಗೆ ಯಾವಾಗ ಕಷಾಯ ಬೇಕು ಅಂತ ಅನಿಸುತ್ತೋ
ಆಗ ನಾವು ಇದನ್ನ ಜಸ್ಟ್ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಕುದಿಸ್ಕೊಡ್ತೀನಿ. ಇದರ ಜೊತೆಗೇ ಅರ್ಧ ಟೀ ಸ್ಪೂನಷ್ಟು ಕಷಾಯದ ಪೌಡ್ರನ್ನು ಹಾಕ್ತಾಯಿದ್ದೀನಿ. ತುಂಬ ಸ್ಟ್ರಾಂಗ್ ಕಷಾಯ ಬೇಕು ಅನ್ನೋ ಹಾಗಿದ್ರೆ ಕಷಾಯದ ಪೌಡ್ರನ್ನು ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೋಬೋದು. ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಅದರದ್ದೆಲ್ಲ ಅಂಶ ನೀರಿನ ಜೊತೆಗೆ ಬಿಡೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು. ಅರಿಶಿನ ಕೂಡ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಕುದಿದ ಮೇಲೆ ಇದರ ಜೊತೆಗೆ ಒಂದು ತುಂಡು ಬೆಲ್ಲನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು, ಹಾಗಾಗಿ ಒಂದು ತುಂಡು ಬೆಲ್ಲ ಹಾಕಿದ್ದೀನಿ. ಕೊನೆಯಲ್ಲಿ ಹಾಲನ್ನು ಸೇರಿಸಿದ ಮೇಲೆ ಒಂದು 2-3 ನಿಮಿಷ ನೀವು ಇದನ್ನ ಕುದಿಸಿದ್ರೆ ಸಾಕು. ತುಂಬ ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಮುಂಚೆನೇ ಜಾಸ್ತಿ ಹೊತ್ತು ಕುದಿಸಿರಿ. ಹಾಲನ್ನು ಸೇರಿಸಿದ ಮೇಲೆ ಜಸ್ಟ್ ಒಂದು 2-3 ನಿಮಿಷ ಕುದಿಸಿ ಡೈರೆಕ್ಟಾಗಿ ನೀವು ಇದನ್ನ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ಘಮ ಘಮ ಪರಿಮಳದ ಜೊತೆಗೆ ಖರ ಖರ ಆಗಿ ತುಂಬಾ ಸೂಪರಾಗಿರುತ್ತೆ ಕಷಾಯ. ಬೆಲ್ಲನೂ ಕೂಡ ಹಾಕಿರೋದ್ರಿಂದ ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬಂದಿರುತ್ತೆ. ಮಳೆಗಾಲದಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ಕಷಾಯ ಎಲ್ರಿಗೂ. ಈ ಟೈಮಲ್ಲೂ ಕೂಡ ನಾವು ಆರೋಗ್ಯ ದೃಷ್ಟಿಯಿಂದ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಕಷಾಯನ ಕುಡಿಯೋದು ತುಂಬಾ ಉತ್ತಮ. ನಿಮಗೆ ಹಾಲು ಬೇಡ ಅನ್ನೋ ಹಾಗಿದ್ರೆ ನೀವು ಹಾಲನ್ನು ಹಾಕದೇ ಕೂಡ ಕಷಾಯನ ಮಾಡಿಕೊಂಡು ಕುಡಿಬಹುದು. ಜಸ್ಟ್ ಒಂದು ತುಂಡು ಬೆಲ್ಲ ಹಾಕ್ಕೊಂಡು. ಇಲ್ಲ ಅಂದರೆ ಹಾಲನ್ನು ಸೇರಿಸಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಸಂಜೆ ಹೊತ್ತು ಕೂಡ ಮಕ್ಕಳಿಗೆ ಹಾಲು ಕೊಡುವಾಗ ಹಾಲಿನ ಬದಲಾಗಿ ನಾವು ಈ ರೀತಿ ಕಷಾಯನೇ ಕೊಡ್ಬೋದು. ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು. ನೋಡಿದ್ರಲ್ವಾ ಕಷಾಯದ ಪೌಡ್ರು ಹೇಗೆ ಮಾಡೋದು ಅಂತ. ತುಂಬಾನೇ ಸುಲಭ. ಖಂಡಿತವಾಗಿ ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಕೂಡ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.